ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ. ಏನಾದರೂ ಸ್ಪೆಷಲ್ ಮಾಡಬೇಕು ಅಂದರೆ ರೊಟ್ಟಿ ಜೊತೆಗೆ ಅವರೆಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಸಜ್ಜೆ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲ ತರಕಾರಿಗಳನ್ನ ಹಾಕಿ ಅವರೆಕಾಳು ಪಲ್ಯ ಮಾಡ್ಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ನಾನು ಏನೇನು ಪದಾರ್ಥ ಬಳಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ 2 ಕ್ಯಾರೆಟನ್ನು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗೆ, ಹಾಗೆ ಬೀನ್ಸು, ಇಲ್ಲಿ ಅವರೆಕಾಳನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ತೊಳೆಯೋದಕ್ಕೆ. ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಇದು ಮೆಂತ್ಯ ಸೊಪ್ಪನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಹಚ್ಚಿಟ್ಕೊಂಡಿದ್ದೀನಿ, ಖಾರದ ಪುಡಿ, ಹಾಗೆ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮಿಕ್ಸಿ ಮಾಡೋದಕ್ಕೋಸ್ಕರ ಟೊಮೊಟೊ, ಆಲೂಗೆಡ್ಡೆ, ಕಡಲೆ, ಹಾಗೆ ಸಾಂಬಾರು ಪೌಡರು, ಕುರೆಸನಿ. ನೀವು ಫಸ್ಟಿಗೆ ಅವರೆಬೇಳೆನ ಕುಕ್ಕರ್ಗೆ ಇಡಬೇಕಾಗತ್ತೆ. ಕುಕ್ಕರ್ಗಿಟ್ಟು ಒಂದು 2 ಸಲ ಆದರೂ ವಿಶಿಲ್ ಕೂಗಿಸ್ಬೇಕು. ನೀವು ಡೈರೆಕ್ಟಾಗಿ ಹಾಗೆ ಬೇಯಿಸ್ತೀನಿ ಅಂದರೆ ಅವರೆಬೇಳೆ ಬೇಯೋದಿಲ್ಲ. ಅದಕ್ಕೋಸ್ಕರ ಕುಕ್ಕರ್ಗೆ ಅವರೆಬೇಳೆನ ಇಟ್ಟು ಕೂಗಿಸ್ಬೇಕು. ನಾನು ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಅವರೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡಬೇಕು. ಮಡಿಕೆಯಲ್ಲಿ ನಾವು ಪಲ್ಯ ಮಾಡ್ತಿದ್ವಿ ಅಂದಾಗ ಹೈ ಫ್ಲೇಮಲ್ಲಿ ಇಡಬಾರ್ದು. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದೆ ಅಂದಾಗ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೀವು ಮಡಿಕೆಯಲ್ಲಿ ಪಲ್ಯ, ಸಾಂಬಾರು ಏನಾದರೂ ಮಾಡ್ತೀನಿ ಅಂದರೆ ಸ್ಟೀಲನ್ನು ಬಳಸಬೇಡಿ. ವುಡ್ಡಿನ ಸ್ಪೂನು ಅಥವಾ ಮಣ್ಣಿಂದ ಏನಾದರೂ ಸ್ಪೂನ್ ಇದ್ದರೆ ಅದನ್ನು ಬಳಸಿ. ಸ್ಟೀಲನ್ನು ಬಳಸಿ ಮಾಡಿದ್ರೆ ಬೇಗ ಹಾಳಾಗಿಬಿಡುತ್ತೆ. ಈಗ ನೋಡ್ತಾ ಇದ್ದೀರಾ ಸ್ವಲ್ಪ ಬೆಂದಿದೆ ಈರುಳ್ಳಿ. ಈಗ ಇದಕ್ಕೆ ನಾನು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ 1-2 ನಿಮಿಷ ಆದರೂ ಕುಕ್ ಆಗಬೇಕು. ಇದು 1-2 ನಿಮಿಷ ಬೆಂದಾದಮೇಲೆ ಬೀನ್ಸು ಮತ್ತು ಕ್ಯಾರೆಟ್ ಎರಡೂ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಬೀನ್ಸು ಕ್ಯಾರೆಟು ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ. ಅದಕ್ಕೆ ಅದು ಸ್ವಲ್ಪ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಫಸ್ಟು ಬೀನ್ಸು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಬೇಕಂದ್ರೂ ಅದನ್ನು ತರಕಾರಿನ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ಕ್ಯಾರೆಟು, ಬೀನ್ಸು ಬೇಗ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ತರಕಾರಿ ಬೇಗ ಬೇಯಬೇಕು ಅಂದರೆ ಇದನ್ನು ಮುಚ್ಚಿ ಬೇಯಿಸಬೇಕು. ಇದು ತರಕಾರಿ ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ಮಸಾಲ ರುಬ್ಕೊತಾ ಇದ್ದೀನಿ. ಇಲ್ಲಿ ಏನೇನು ಹಾಕ್ಕೊತಾ ಇದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ಕೊಬ್ಬರಿನ ಹಚ್ಚಿಟ್ಕೊಂಡಿದ್ದೀನಿ. ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ, ಹಾಗೆ ಕಡಲೆ, ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ. ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀವಿ ಟೊಮೊಟೊನೂ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಖಾರದ ಪುಡಿ 1-2 ಸ್ಪೂನು, ಹಾಗೆ ಸಾಂಬಾರು ಪುಡಿ 1-2 ಸ್ಪೂನು. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಸ್ವಲ್ಪ ಮಿಕ್ಸಿ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇಷ್ಟು ಸ್ಮೂತಾಗಿ ಆಗಿರಬೇಕು. ಈಗ ಆಲ್ರೆಡಿ ತರಕಾರಿ ಬೆಂದಿದೆ, ನೋಡ್ತಾ ಇದ್ದಾರಲ್ವ, ಕುದೀತಾ ಇದೆ, ಎಣ್ಣೆ ಬಿಟ್ಕೊತಾ ಇದೆ. ಕ್ಯಾರೆಟು, ಬೀನ್ಸು ಬೆಂದಿದೆ ಅಂದಮೇಲೆ ಇದಕ್ಕೆ ನಾನು ಹಚ್ಚಿಟ್ಕೊಂಡಿದ್ದ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಆಲೂಗೆಡ್ಡೆನೂ ಹಚ್ಚಿಟ್ಕೊಂಡಿದ್ದೆ, ಅದನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕ್ಯಾರೆಟು, ಬೀನ್ಸು ಬೇಗ ಬೇಯೋದಿಲ್ಲ ಅನ್ನೋದಕ್ಕೋಸ್ಕರ ಫಸ್ಟಿಗೆ ಕ್ಯಾರೆಟು, ಬೀನ್ಸು ಬೇಯಿಸ್ಕೊಂಡು ಆಮೇಲೆ ಮೆಂತ್ಯ ಸೊಪ್ಪು, ಆಲೂಗೆಡ್ಡೆನ ಬೇಯಿಸ್ಕೊತಾ ಇರೋದು. ಇದನ್ನು ಒಂದು 5 ನಿಮಿಷ 10 ನಿಮಿಷ ಆದರೂ ಬೇಯಬೇಕು. ನೀವೇನಾದರೂ ದಪ್ಪನ ಪಾತ್ರೆ, ಬೇರೆ ಪಾತ್ರೆ ಬಳಸ್ತಾ ಇರೋದಾದರೆ ಹೈ ಫ್ಲೇಮಲ್ಲಾದರೂ ಇಟ್ಟಾದ್ರೂ ಬೇಗ ಬೇಯುತ್ತೆ. ಇದು ಮಡಿಕೆ ಅನ್ನೋದರಿಂದ, ಮಡಿಕೆ ಪಾತ್ರೆ ಆಗಿರೋದ್ರಿಂದ ಒಂದು 10 ನಿಮಿಷದ ಮೇಲಾದ್ರೂ ಇದು ಬೇಯಬೇಕು. ಇದು ಬೆಂದ ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಆ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು. ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ನೀರು. ಯಾಕಂದರೆ ಪಲ್ಯ ಅಂದರೆ ಸ್ವಲ್ಪ ಗಟ್ಟಿನೇ ಬರಬೇಕು. ನೀರು ಜಾಸ್ತಿ ಆಗಿಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ. ಅದಕ್ಕೆ ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕು.
ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪು ಹಾಗೆ ಕುರೆಸನಿ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಮನೇಲಿ ಹೇಗೆ ಚಟ್ನಿ ಪುಡಿ ಅದನ್ನೆಲ್ಲ ಮಾಡ್ಕೊತೀರೋ ಅದೇ ಥರ ನಾವು ಕುರೆಸನಿ ಪುಡಿ ಮಾಡ್ಕೊತೀವಿ, ಅದರಿಂದ ಆ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ಆ ಥರ ಪುಡಿ ಇಲ್ಲ ಅಂದರೆ ಕುರೆಸನಿ ಕಾಳು ಬರುತ್ತೆ, ಸೊ ಅದನ್ನು ನೀವು ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿದ ಮೇಲೆ ಸೊ ನೀವು ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡಿರ್ತೀರಲ್ವ, 2 ವಿಷಿಲ್ ಕೂಗಿಸ್ಕೊಂಡಿರ್ತೀರ ಅವರೆಕಾಳು, ಅದನ್ನು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಆದ್ರೂ ಇದನ್ನು ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನಾನು ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಆಪ್ಷನಲ್ಲು, ನಾವು ಮನೇಲಿ ಎಲ್ಲದಕ್ಕೂ ಕಾಯಿನ ಬಳಸ್ತೀವಿ, ಸೊ ಅದಕ್ಕೆ ಕಾಯಿ ಹಾಕ್ಕೊತಾ ಇದ್ದೀನಿ, ಕಾಯಿ ತುರಿದಿಟ್ಕೊಂಡಿದ್ದು. ಹಾಕಿದ್ಮೇಲೆ ಒಂದು 5 ನಿಮಿಷ ಆದರೂ ಕುದಿಬೇಕು, ಇಲ್ಲಾಂದರೆ ಪಲ್ಯ ಬೇಗ ಹಳ್ಸೋಗ್ಬಿಡುತ್ತೆ. ಸೊ ಈಗ ನೋಡ್ತಾ ಇದ್ರಲ್ಲ, ರೆಡಿಯಾಗಿದೆ ಅವರೆಕಾಳು ಪಲ್ಯ. ಈಗ ಅವರೆಕಾಳು ಪಲ್ಯ ರೆಡಿ ಆಗಿದ್ರು ಸೊ ಮಡಿಕೆಯಲ್ಲಿ ಆವಾಗಲೇ ಹೇಳ್ದಂಗೆ ಹೇಗೆ ಬಿಸಿ ಆಗೋದಕ್ಕೆ ಹೇಗೆ ಟೈಮ್ ತೊಗೊಳುತ್ತೋ ಹಾಗೆ ಇದನ್ನು ನಾವು ಸ್ಟವ್ನ ಆಫ್ ಮಾಡಿದ್ರು ಸೊ ಇನ್ನೂ ಹಾಗೆ ಕುದಿತಾನೆ ಇರುತ್ತೆ. ಈಗ ನಾನು ಅವರೆಕಾಳು ಪಲ್ಯದ ಜೊತೆಗೆ ಸೊ ಚಪಾತಿ ಮಾಡ್ತಾಯಿದ್ದೀನಿ. ಈಗ ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಪಾತಿನ ಕಲಿಸ್ತಾ ಇದ್ದೀನಿ, ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನೀವು ಚಪಾತಿ ಜೊತೆಗೂ ತಿನ್ಬೋದು ಅವರೆಕಾಳು ಪಲ್ಯ, ರೊಟ್ಟಿ ಜೊತೆಗೂ ತಿನ್ಬೋದು. ಸೊ ನೀವು ರೊಟ್ಟಿ ಜೊತೆಗೆ ತಿನ್ನೋದಾದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಮಾಡಿದ್ದೀನಿ, ಸೊ ಅದನ್ನು ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಸೊ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಸಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಬೇಕು. ಸೊ ಅದಕ್ಕೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅಥವಾ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಹಿಟ್ಟು ಚೆನ್ನಾಗಿ ನೆಂದಿದೆ ಅಂದಮೇಲೆ ಸೊ ಈಗ ನೀವು ಚಪಾತಿನ ಮಾಡ್ಕೋಬೇಕು. ಈಗ ನೀವು ಕೆಲವರು ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ಮಡ್ಚು ಉಜ್ಜಬೇಕು ಅಂತಾರೆ. ಸೊ ಮಡ್ಚು ಉಜ್ಜಿದ್ರೆ ಅಷ್ಟೇ ಸಾಫ್ಟಾಗಿ ಬರಲ್ಲ, ಹಾಗೇನೂ ಉಜ್ಜಿದ್ರೂ ಸಾಫ್ಟಾಗೇ ಬೇಯಿಸ್ಬೋದು. ಈಗ ನೋಡ್ತಾ ಇದ್ರಲ್ಲ, ಸೊ ನಾನು ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡಿದ್ದಂಗೆ ಚಪಾತಿನ ಉಜ್ತಾ ಇದ್ದೀನಿ. ಏನಂದರೆ ರತುಡಿಗೆ ಈ ಥರ ಕವರ್ ಕಟ್ಕೊಂಡು ಉಜ್ಜೋದ್ರಿಂದ ಸೊ ನಿಮಗೆ ಚಪಾತಿನೂ ಬೇಗನೆ ಉಜ್ಜೋದಕ್ಕೂ ಆಗುತ್ತೆ, ಈಸಿಯಾಗೂ ಉಜ್ಬೋದು. ಅಂದರೆ ನಿಮಗೆ ಯಾವುದೇ ಥರ ಹಿಟ್ಟು ರತುಡಿಗೆ ಅಂಟ್ಕೊಳೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಸೊ ನಾನು ಎಷ್ಟು ಈಸಿಯಾಗಿ ಚಪಾತಿನ ಉಜ್ತಾ ಇದ್ದೀನಿ ಅಂದ್ಬಿಟ್ಟು. ಇಲ್ಲಿ ಚಪಾತಿ ಉಜ್ಜಿದ್ದೆಲ್ಲ ಆಗಿದೆ. ಸೊ ಈಗ ಹಂಚು ಕಾಯಕ್ಕಿಟ್ಟಿದ್ದೀನಿ, ಹಂಚು ಕಾದಿದೆ ನೋಡಿ. ಈಗ ನಾನು ಫಸ್ಟಿಗೆ ಎಣ್ಣೆ ಹಾಕ್ತಾ ಇಲ್ಲ, ಚಪಾತಿ ಹಾಕಿದ್ಮೇಲೆ ಅದ್ರ ಮೇಲೆ ಮಾತ್ರ ಎಣ್ಣೆ ಹಾಕಿ ಸೂಜಿಂಡ್ಕೆಯಲ್ಲಿ ಹಿಂಗೆಲ್ಲ ಎಲ್ಲ ಕಡೆನೂ ಸವರ್ತಾ ಇದ್ದೀನಿ. ಜಾಸ್ತಿ ಎಣ್ಣೆನ ಬಳಸಬಾರ್ದು, ಸೊ ಅದಕ್ಕೋಸ್ಕರ ನಾನು ಕಮ್ಮಿ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ. ಈಗ ನೀವು ಚಪಾತಿ ಆಗಿದೆ ಅಂದ್ಬಿಟ್ಟು ಬೇಗನೆ ತಿರ್ವಾಕಬಾರ್ದು. ಸೊ ಈ ಥರ ನೋಡ್ತಾ ಇದ್ರಲ್ಲ, ಬಬಲ್ಸ್ ಥರ ಬರಬೇಕು. ಹಂಗೆ ಬಂದಾದಮೇಲೆ ನೀವು ತಿರ್ವಾಕಿದ್ರೆ ಈಗ ನೋಡಿ ಬೆಂದಿದೆ. ಸೊ ಈಗ ನೆಕ್ಸ್ಟು ಈಗ ತಿರ್ವಾಕಿದ್ಮೇಲೆ ಸೈಡ್ ಎಡ್ಜಸ್ಸನ್ನು ಬೇಯಿಸ್ತಾ ಇರಬೇಕು. ನೀವು ಸೂಜಿನ್ಕೆಯಲ್ಲೇ ಒತ್ತಿ ಬೇಯಿಸಿದ್ರೆ ಬೇಗ ಇನ್ನೂ ಬೆಂದೇ ಇರಲ್ಲ. ಸೊ ಪದೇ ತಿರ್ವಾಕ್ತೀರ. ಸೊ ಹಾಗೆ ತಿರ್ವಾಕೋದ್ರಿಂದ ಚಪಾತಿ ಹಾರ್ಡ್ ಆಗ್ತಾ ಬರುತ್ತೆ. ಸೊ ಪದೇ ತಿರ್ವಾಕಬೇಡಿ. ಹಾಗೆ ಮಡ್ಚುಜ್ಜಿದ್ರೆ ಅಷ್ಟೇ ಚಪಾತಿ ಸಾಫ್ಟಾಗಿ ಬರುತ್ತೆ ಅಂತಲ್ಲ. ಸೊ ನಾವು ಚಪಾತಿನ ಹೇಗೆ ಬೇಯಿಸ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಮತ್ತು ಹಿಟ್ಟನ್ನು ಜಾಸ್ತಿ ಹಾಕಿ ಚಪಾತಿನ ಉಜ್ಜಬಾರ್ದು, ಆವಾಗ ಎಣ್ಣೆ ಜಾಸ್ತಿ ಇಳಿಯುತ್ತೆ. ಸೊ ಅದಕ್ಕೆ ಹಿಟ್ಟು ಕಮ್ಮಿ ಹಾಕಿ ಉಜ್ಜಿದ್ರೆ ಎಣ್ಣೆ ಜಾಸ್ತಿ ಇಳಿಯಲ್ಲ. ನೋಡ್ತಾ ಇದ್ರಲ್ಲ, ಸೊ ನಾನು ಒಂದು ಸೈಡ್ ಅಷ್ಟೇ ಎಣ್ಣೆನ ಹಾಕಿ ನಾನು ಚಪಾತಿ ಬೇಯಿಸ್ತಾ ಇದ್ದೀನಿ. ಸೊ ಆದರೂ 2 ಸೈಡು ಎಣ್ಣೆ ಹತ್ತಿದೆ. ನಾವು ಸೂಜಿನ್ಕೆಯಲ್ಲೂ ಸ್ವಲ್ಪ ಇರುತ್ತೆ. ಸೊ ಸೈಡ್ ಎಡ್ಜಸ್ಸನ್ನು ಅಷ್ಟೇ ಬೇಯಿಸ್ತಾ ಇದ್ದೀನಿ. ಚಪಾತಿ ಎಲ್ಲ ಮಾಡಿದ್ದಾಗಿದೆ. ಸೊ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಸೊ ಚಪಾತಿನ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಸೊ ಚಪಾತಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ನೀವು ಬೇಯಿಸಬೇಕಾದ್ರೆ ಪದೇ ತಿರ್ವಾಕೋದ್ರಿಂದ ಮಾತ್ರ ಚಪಾತಿ ಹಾರ್ಡ್ ಆಗುತ್ತೆ, ಇಲ್ಲ ಅಂದರೆ ಚಪಾತಿ ಹೀಗೆ ಸಾಫ್ಟಾಗೇ ಇರುತ್ತೆ. ಸೊ ನೀವು ಬಾಕ್ಸಿಗೆ ಕಳಿಸೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ಅವರೆಕಾಳು ಪಲ್ಯ, ಚಟ್ನಿ ಪುಡಿ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.